ಏನೋ ರಾಜಾ, ಜಮೀನಾಗೆ ಕೆಲಸ ಹೆಂಗ್ ನಡೀತಾಯ್ತೋ? ಹತ್ತಿ ಗಿಡ ಎಲ್ಲ ಹುಟ್ಟೇವೇನೋ? ಗೊಬ್ಬರ ಹಾಕ್ಸಿದ್ದೇನಾ? ನಾನಿಲ್ಲ ಅಂತೇಳಿ ಸುಮ್ಮನಾಗಿದ್ದ. ಹ್ಞೂ ಕಣಪ್ಪ, ಎಲ್ಲ ಹುಟ್ಟೇವೆ. ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅವಳು ಎಲ್ಲದಕ್ಕೂ. ತಿಮ್ಮ ನಾನು ಇದ್ವಲ್ಲ, ನೋಡ್ಕೊಂಡಿದ್ವಿ. ಕೂಲಿಯರ್ ಬಂದಿದ್ರು, ಗೊಬ್ಬರನೂ ಹಾಕ್ಸಿದ್ದೀನಿ ಹತ್ತಿ ಗಿಡಕ್ಕೆಲ್ಲನ. ಅಡಿಕೆ ಗಿಡನೂ ಚೆನ್ನಾಗಿದ್ದಾವೆ. ಅಡಿಕೆನೂ ಕೊಯ್ಯರ್ ಬಂದಿದ್ರು, ಕೊಯ್ಕೊಂಡು ಹೋಗ್ಯವ್ರೆ. ದುಡ್ಡನ್ನು ಕೊಟ್ಟಿದ್ರು, ಎಲ್ಲ ಅಮ್ಮನ ಕೈಗೆ ತಂದು ಕೊಟ್ಟಿದ್ದೀನಿ. ಅಪ್ಪ ಬಂದೈತೆ ಜೈಲಿಂದನ? ಯಾವಾಗ ಬಂತಪ್ಪ ಅಪ್ಪಯ್ಯ? ನಾನು ಅಲ್ಲಿ ಪುಟ್ಟಿನ ಆಟ ಆಡ್ಸಕ್ ಹೋಗಿದ್ದೆ, ಅವಾಗ ಬಂದಿರ್ಬೇಕು ಅಪ್ಪಯ್ಯ. ಸರಿ ಆತ್ ಬಿಡಪ್ಪ, ಆಮೇಲೆ ಒಂದ್ಸಲ ತಿಪ್ಪೇನ್ ಕರ್ಕೊಂಡು ಹೋಗಿ ನೋಡ್ಕೊಂಬತ್ತೀನಿ ಏನೇನ್ ಮಾಡಿದ್ದೀರಾ ಅಂತನಾ. ಸರಿ ಹೋಗ್ ನೀನು. ಯಪ್ಪ ಯಪ್ಪ, ಯಾವಾಗ ಬಂದಪ್ಪ ನೀನು? ನಾನು ಆಲೇ ಬಂದು ಆನೆ ಹೊತ್ತಾತು, ಬಂದು ಕೋಳಿ ಸಾರ್ನಾಗ ಉಂಡೆ. ನೀನ್ ಎಲ್ಗ ಹೋಗಿದ್ದಮ್ಮ ಪದು? ಅವಳಿನ ಎಲ್ಗ ಹೋಗ್ತಾಳೆ? ಅಲ್ಗ ಹೋಗಿರ್ತಾಳೆ ಅಮ್ಮಲ್ಲಿರ್ ಮಂತಕ್ಕೆ. ಹ್ಞೂ ಕಣಪ್ಪ, ನಾನು ಮಲ್ಲಿರ್ ಮಂತಕ್ಕೆ ಹೋಗಿದ್ದೆ, ಪುಟ್ಟಿನ ಆಟ ಆಡ್ಸಕ್ಕೆ. ಅವಾಗ ಬಂದಿದ್ಯಲ್ಲ ನೀನು? ಹ್ಞೂ, ಅವಾಗ್ಲೇ ಬಂದಿದ್ದು. ಯಪ್ಪ ಯಪ್ಪ, ಪುಟ್ಟಿ ಇವಾಗ ತಾತ ತಾತ ಅಂತಾಳೆ. ನೀನು ಹೋಗಿ ಪುಟ್ಟಿನ ಮಾತಾಡ್ಸು, ತಾತ ತಾತ ಅಂತಾಳೆ. ಹೌದೇನ್ ಪದ್ದು? ಪುಟ್ಟಿ ಆಲೆನೆ ತಾತ ಅಂಬತ್ ಕಲ್ತೇವಳೇನು? ನನಗೆ ಗೊತ್ತೇ ಇಲ್ಲಮ್ಮ. ಇರು, ನಾನು ಹೋಗಿ ಮಾತಾಡಿಸ್ತೀನಿ ಅವಳನ್ನ. ಇವಾಗಲೇ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹಂಗೇನೆ ನನಗೂ ಒಂದಿಷ್ಟು ಹೊಲ್ದಾಗ ಕೆಲಸ ಐತೆ, ಹೋಗ್ತೀನಿ. ಯಪ್ಪ, ನಾನು ಹೊಲ್ದಕ್ಕೆ ಹೋಗ್ತೀನಿ, ನೀನು ತಿಪ್ಪೇನ ಆಮೇಲೆ ಬರ್ರಿ. ನಾನು ಅಲ್ಲಿರ್ತೀನಿ ಹೊಲ್ದಾಗೆ. ಹ್ಞೂ ಸರಿ ಆತು, ಹೋಗಪ್ಪ, ನಾವು ಬರ್ತೀವಿ ಆಮೇಲೆ. ಹೋಗು, ಏನಾರ ಕೂಲಿಯರ್ ಪಾಲಿಯರ್ ಬಂದೇವ್ರೇನೋ ನೋಡ್ಕೆ ಹೋಗು. ಯಾರು ಇಲ್ದಿದ್ರೆ ಆಮೇಲೆ ಅವರು ಕೆಲಸ ಸರಿಯಾಗಿ ಮಾಡಲ್ಲ ಕೂಲಿಯರು. ಹೋಗು. ಸಾವ್ಕಾರ್ರೆ ಸಾವ್ಕಾರ್ರೆ. ತಿಪ್ಪಣ್ಣ, ನೀನು ಜೈಲಾಗಿದ್ದಂತೆ ಅಲ್ಲೇ? ನೀನು ಯಾವಾಗ ಬಂದೆ? ಪದು, ಅದು ನಾನು ನಿಮ್ಮ ಅಪ್ಪಯ್ಯ ಇಬ್ರು ಒಂದೇ ಸಲನ ಜೈಲಿಂದ ಬಂದ್ವಿ. ಏನೋ ಮನೆಯಾಗೆ ಕೋಳಿ ಸಾರು ಮಾಡ್ಯವ್ರೆ, ಹೋಗಿ ಮಂತಕ್ಕೆ ಹೋಗಿ ಬಾ ಅಂತ ಹೇಳಿದ್ರು ಸಾವುಕಾರರು. ಅದಕ್ಕೆ ಬಂದೆ. ಹಂಗೂ ಅಲ್ಲಿ ನನ್ನ ಹೆಂಡ್ತಿ ಉಣ್ಣು ಅಂತ ಅಂದ್ಲು. ನಾನು ಬಿಡು, ಸಾವುಕಾರ ಮನೆಗೆ ಕೋಳಿ ಸಾರು ಮಾಡ್ಯವ್ರಂತೆ, ಅಲ್ಲೇ ಉಮ್ತೀನಿ ಅಂತ ಹೇಳಿ ಬಂದೆ. ನೀನು ಉಂಡೆ ಪದ್ದು ಆಲೇನೆ? ಇನ್ನ ಉಂಡಿಲ್ಲ ನಾನು. ನಾನು ಅಲ್ಲಿ ಪುಟ್ಟಿನ ಆಟ ಆಡ್ಸಕ್ ಹೋಗಿದ್ದೆ, ಇವಾಗ ಬಂದೆ. ಇವಾಗ ಉಣ್ಬೇಕು ನಾನು. ಅಪ್ಪ ಯಾಲೆ ಉಂಡೈತಿ. ಬಾ, ಇವಾಗ ನಾನು ನೀನು ಇಬ್ರು ಒಂದೇ ಸಲ ಉಂಬನ. ಅಲ್ಲಿ ಒಳಗೆ ಗುಬ್ಬಲಿ ಆಂಟಿ ಐತಿ, ಇಟ್ಕೊಡುತ್ತೆ. ನಾನು ನೀನು ಉಂಬನ ಬಾ. ಈ ಪೆದ್ದಿಗೆ ಮನೆಯವ್ರು ಯಾರು, ಮನೆ ಕೆಲಸದಾರ ಯಾರು ಎಂಬುದು ಒಂದೀಟು ಗೊತ್ತಾಗಲ್ಲ. ತಿಪ್ಪೆ ಜೊತೆಗೆ ನಾನು ನೀನು ಜೊತೆಗೆ ಉಂಬನ ಬಾ ಅಂತ ಕರಿತೈತಿ. ಪೆದ್ದ ಮುಂಡೆ ಎಂಬುದು ಅಚ್ಚೆ ಮತಿಗ. ಯಾಕ ಯಾಕ ನೀನು ಉಂಡೇನೆ ಆಳೆನೆ? ಉಂಡಿಲ್ಲ ಅಂದ್ರೆ ಬಾ, ನಾನು ನೀನು ತಿಪ್ಪಣ್ಣ ಮೂವರು ಜೊತೆ ಕುಕ್ಕೊಂಡು ಉಂಬನ ಬಾ. ನಾನು ಆಳೆನೆ ನಮ್ಮಪ್ಪಯ್ಯ ನಮ್ಮಮ್ಮಯ್ಯ ಅತ್ತೆ ಜೊತೆಗೆ ಕುತ್ಕೊಂಡು ಉಂಡಿದ್ದೀನಿ. ಹೋಗು, ನಿನಗೂನು ತಿಪ್ಪೆಗೂ ಸರಿಯಾಗಿ ಜೋಡಿ ಹೋಗಿ ಉಣ್ಣೋಗ್ರಿ ಕಿಸ್ಕೊಂಡ. ಹೋಗ ತಿಪ್ಪೆ, ಉಣ್ಣೋಗ್ ಹೋಗಿ. ಅಲ್ಲಿ ಗುಲಾಬಿ ಇದ್ದಾಳೆ, ಇಕ್ಕೊಡ್ತಾಳೆ. ಹೋಗು, ಇಕ್ಕಿಸ್ಕೊಂಬಂದು ಉಣ್ಣೋಗ್ ಹೋಗಿ. ನೇತ್ರಮ್ಮ, ತಿಪ್ಪೆ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ, ಸುಮ್ನಿರಮ್ಮ. ಅವನು ಮನೆ ಕೆಲಸನೇ ಆಗಿರ್ಬೋದು, ಆದರೆ ನನ್ನ ಜೊತೆಗೆ ಯಾವಾಗಲೂ ಇರ್ತಾನೆ. ನನ್ನ ಕಷ್ಟ ಸುಖದಾಗ ಎಲ್ಲ ಭಾಗಿಯಾಗಿದ್ದಾನೆ ಅವನು. ಅವನ ಬಗ್ಗೆ ನೀನು ಹಂಗೆಲ್ಲ ಮಾತಾಡಬಾರ್ದಮ್ಮ. ಸುಮ್ನಿರು. ನಾನೇನ್ ಮಾತಾಡಿನಪ್ಪ? ಅವಳು ಜೊತೆಗೆ ಉಂಬನ್ ಬಾ ಅಂತ ಅಂದ್ಲು, ಅದಕ್ಕೆ ನಿನ್ಗೂನು ಅವನಿಗೂ ಜೋಡಿ ಸರಿಯಾಗೈತೆ, ಉಣ್ಣೋಗ್ರಿ ಅಂತ ಅಂದೆ ಅಷ್ಟೇನೆ. ತಿಪ್ಪಣ್ಣ ತಿಪ್ಪಣ್ಣ, ಬಾ ಒಳಕ್ ಹೋಗಿ ಉಂಬನ. ಅಲ್ಲೇ ಗುಬ್ಬಲಿ ಅಂಟೆ ಇದ್ದಾಳೆ, ಇಕ್ಕೊಡ್ತಾಳೆ, ಅಲ್ಲೇ ಉಂಬನ ಬಾ ಇಬ್ರುನು. ಬೇಡಪ್ಪದ್ದು, ನಾನು ಇಲ್ಲೇ ಕುಕ್ಕಂತೀನಿ, ಇಲ್ಲೇ ಉಂಬನ. ಹೋಗು, ಇಲ್ಲಿಗೇನೆ ಇಕ್ಕೊಂಡು ತಾಂಬರಗೆ ಹೋಗಿ. ನನ್ನ ಇಲ್ಲಿಗೆ ಬಿಡ್ಕೊಂಡಿರೋದೇ ಹೆಚ್ಚು, ಇನ್ನು ಒಳಕ್ಕೆ ಬಂದರೆ ಚೆನ್ನಾಗಿರಲ್ಲ. ಹೋಗು, ನಾನು ಇಲ್ಲೇ ಕುಕ್ಕೊಂಡು ಉಣ್ತೀನಿ, ನೀನ್ತೀರ ಒಳಗೆ ಉಣ್ಣು. ನಾನು ನಿನ್ ಜೊತೆಗೆ ಉಣ್ಬೇಕು. ನೀನು ಸಂದಿನ ಆತಲ್ವೇ ಜೈಲಾಗ ಹೋಗಿದ್ದಲ್ಲ, ಅದಕ್ಕೇನೆ ನಾನು ನಿನ್ ಜೊತೆಗೆ ಉಣ್ತೀನಿ. ನಮ್ಮ ಅಪ್ಪಯ್ಯ ಅಮ್ಮಯ್ಯ ಎಲ್ಲರೂ ಆಳೆ ಉಂಡೆವ್ರೆ, ನನ್ನ ಜೊತೆಗೆ ಯಾರು ಇಲ್ಲ. ಇವಾಗ ನೀನು ಒಬ್ಬನೇ ಇರೋದು ಉಂಬನು. ಅದಕ್ಕೇನೆ ನಾನು ನೀನು ಇಬ್ಬರು ಜೊತೆಗೆ ಇಲ್ಲೇ ಕುಕ್ಕೊಂಡು ಉಂಬನ. ನಾನು ನೀನು ಇಲ್ಲೇ ಕುಕ್ಕ. ಗುಬ್ಬಲಿ ಆಂಟಿ ಇಕ್ಕೆಂಬತ್ತೈತೆ, ನಾನು ಹೇಳಿ ಬರ್ತೀನಿ ಹೋಗಿ. ಸರಿ ಆತ್ಪದು, ಇಲ್ಲೇ ಕುಕ್ಕೊಂಡು ಉಂಬನ. ಹೋಗು, ಮುದ್ದೆನೋ ಸಾರು ಬಿಡ್ಕೊಂಡು ತಾಂಬ, ಇಲ್ಲೇ ಕುಕ್ಕೊಂಡು ಉಂಬನ. ಗುಬ್ಬಲಿ ಆಂಟಿ, ಗುಬ್ಬಲಿ ಆಂಟಿ, ಬಾ ಇಲ್ಲಿ. ಏನ್ ಪದ್ದು, ನಿನಗೆ ಊಟಕ್ಕೆ ಇಕ್ಕೊಡ್ಬೇಕೆ? ಊಟ ಮಾಡ್ತೀಯಾ? ನಾನು ಉಮ್ತೀನಿ. ತಿಪ್ಪಣ್ಣನು ಬಂದೈತೆ ಮಂತಕ್ಕೆ ಹೋಗಿ, ಅದಕ್ಕೆ ಅಪ್ಪ ಹೇಳಿತ್ತಲ್ಲ ತಿಪ್ಪಣ್ಣ ಬಂದ್ರೆ ಉಂಬಕ್ಕಿಕ್ರಿ ಅಂತಾನ. ಬಂದೈತೆ, ಅದಕ್ಕೇನೆ ನಾನು ತಿಪ್ಪಣ್ಣ ಇಬ್ರು ಅಲ್ಲೇ ಕುಕ್ಕೊಂಡು ಉಮ್ತೀವಿ, ಅಲ್ಲಿಗೆ ಇಕ್ಕೆಂಬ. ಹಂಗೇನೆ ನೀನು ಇಕ್ಕೆಂಬ, ಮೂವರು ಒಟ್ಟಿಗೆ ಕುಕ್ಕೊಂಡು ಉಂಬಾನ. ನೀನ್ ಎಂದೂ ನನ್ನ ಜೊತೆಗೆ ಉಂಡೇ ಇಲ್ಲ ಗುಬ್ಬಲಿ ಆಂಟಿ ನೀನು. ಅಯ್ಯೋ, ಈ ಪದ್ದುದು ಎಷ್ಟು ಒಳ್ಳೆ ಮನ್ಸು.
ಈ ಮನೆಗೆ ಬಂದಾಗಿಂದನ ಯಾರು ನೀನು ಉಂಡ ತಿಂದ ಅಂತ ಹೇಳಿ ಯಾರು ಕೇಳಿರ್ಲಿಲ್ಲ. ಹಾ ಈ ಪೊದ್ದು ಜೊತೆಗೆ ಉಂಬನ ನೀನು ಇಕ್ಕೆಂಬ ಅಂತ ಹೇಳ್ತೈತಿ. ಪಾಪ ಇವಳಿಗೆ ಬುದ್ಧಿ ಇಲ್ದೇ ಇದ್ರು ಮನಸ್ಸು ಮಾತ್ರ ತುಂಬಾ ಒಳ್ಳೇದು. ಸರಿ ಪದ್ದು ಆಯ್ತು, 3 ಜನನು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಹೋಗು ನೀನು ಕೂತ್ಕೋಗು, ನೀನು ತಿಪ್ಪಣ್ಣ ಕೂತ್ಕೊಳ್ರಿ, 3 ಜನಕ್ಕೂ ತಟ್ಟಿಗೆ ಇಕ್ಕೆಂಬತ್ತೀನಿ. 3 ಒಟ್ಟಿಗೆ ಊಟ ಮಾಡೋಣ. ಹೋಗಿ ಕುಕ್ಕ ಹೋಗು, ನಾನು ತಾಂಬತ್ತೀನಿ. ಏ ಗುಲಾಬಿ, ನೀನು ಮನೆ ಕೆಲಸ್ತಾಳು. ಕೆಲಸ್ತಾಳು ಹೆಂಗಿರ್ಬೇಕಾ ಹಂಗಿರ್ಬೇಕು. ಎಲ್ಲಾರ್ಗು ಉಂಬಕ್ಕಿಕ್ಕಿ ಕೊನೆಗೆ ನೀನು ಉಣ್ಬೇಕು. ಅಲ್ಲ ಅವ್ರಿಬ್ಬರಿಗೂ ಮೊದ್ಲಿಕ್ಕಿ ಅನ್ನ ಪನ್ನ ಸಾರು ಏನನ್ನ ಕೇಳಿರಿ ತಂದಿಕ್ಕ ಬೇಡವೇನೆ? ಯಾರಿಕ್ತಾರ ನಿಮಗೆ? ನಾನ್ ತಂದಿಕ್ಕನೆ. ಅದಕ್ಕೆ ಅವರಿಬ್ರಿಗೂ ಮುಂದಾಗೆ ಉಂಬಕ್ಕಿಕ್ಕಿ ಆಮೇಲೆ ಅವ್ರದೆಲ್ಲ ತಟ್ಟೆ ಎಲ್ಲ ತೊಳೆದಿಕ್ಕಿ ಆಮೇಲೆ ನೀನು ಉಣ್ಣು ಒಳಗೆ ಕುಕ್ಕೊಂಡು. ಯಾಕೆ ಮನೆ ಕೆಲಸ್ತಾಳಾದ್ರೆ ನಮ್ ಜೊತೆಗೆ ಉಣ್ಬಾರ್ದೆ? ಸುಮ್ನೆ ಇರು ನೀನು. ನಾನು ಎಂದೂ ಗುಬ್ಬಲಿ ಆಂಟಿ ಜೊತೆಗೆ ಉಂಡ ಇಲ್ಲ. ಅಕ್ಕೇನೆ ಇವತ್ತು ತಿಪ್ಪಣ್ಣನು ಬಂದೈತೆ. ಅಕ್ಕೇನೆ ನಾನು ತಿಪ್ಪಣ್ಣ ಗುಬ್ಬಲಿ ಆಂಟಿ 3 ಒಟ್ಟಿಗೆ ಉಣ್ತೀವಿ. ನನ್ ಜೊತೆಗೆ ಉಂಬಕ್ಕೆ ಯಾರು ಇಲ್ವಲ್ಲ, ನೀವೆಲ್ಲ ಉಂಡೆ ಇದ್ದೀರಾ ಆಲೇನೆ. ಅಕ್ಕೇನೆ ಅಪ್ಪ ಇನ್ನು ಉಂಡೈತೆ, ಅಮ್ಮ ಇನ್ನು ಉಂಡೈತೆ, ಅಣ್ಣ ಇನ್ನು ಉಂಡ ಆಲು ಹೋದ. ನನ್ ಜೊತೆಗೆ ಯಾರು ಇಲ್ಲ. ಇವಾಗ ಗುಬ್ಬಲಿ ಆಂಟಿನೂ ತಿಪ್ಪಣ್ಣನು ಇಬ್ರು ನನ್ ಜೊತೆಗೆ ಉಣ್ತಾರೆ. ನಿನಗೆ ಯಾಕೆ? ಸುಮ್ನೆ ಇರು. ನೇತ್ರಮ್ಮ ಉಣ್ಲಿ ಸುಮ್ನಿರ ಮಾತ್ಲಾಗೆ. ನಡಿ ನೀನು ಹಳೆ ಸೀರೆಗೆ ಇದೆಯಲ್ಲಮ್ಮ, ನೆಕ್ಲೆಸ್ ಪಾಕ್ಲೆಸ್ ಹಾಕ್ಯಂಡೆ ಇಲ್ಲ, ಯಾಕೆ ಹಿಂಗ ಇದೆಯಾ? ಯಾಕೆ ಅಂದ್ರೆ ನಿನ್ನ ಜೈಲಿಗೆ ಹಾಕ್ಯಾರ ಅಂತ ಗೊತ್ತಾತಲ್ಲ, ಹೆಂಗಿದ್ನು ಹಂಗೇನೆ ಓಡ್ ಬಂದೆ. ನನ್ನ ನೆಕ್ಲೆಸ ಆಗ ಅವಳು ನನ್ನ 15 ಸೂಜಿ ಅವಳು ಹಾಕ್ಕೊಂಡಿದ್ಲು. ಅದಕ್ಕೇನೆ ಅವಳ ತಗಿನೇನು ಜಗಳ ಮಾಡ್ಕೊಂಡು ನಿಂತ್ಕಮನ ಅಂತ ಹೇಳಿ ಅದೇ ಬಂದೆ, ಓದಾಗಿಸ್ಕೊಂಡ್ರೆ ಆತು ಅಂತಾನೆ. ನಿನ್ನ ಹಿಂಗೆ ನೋಡಕ್ ಆಗ್ತಿಲ್ಲ ಕಣಮ್ಮ. ಹೋಗಿ ನೀರು ಹೊಯ್ಕೊಂಡು ಹೊಸ ಸೀರೆ ಉಟ್ಕೊಂಡು ಯಾವ್ದನ ಒಂದ ನಿಮ್ಮ ಅಮ್ಮಯಿಂದ ಸಾರ ಹಾಕಿ ಹೋಗಮ್ಮ. ನಿನ್ನ ಹಿಂಗೆ ನೋಡಕ್ಕಾಗಲ್ಲಮ್ಮ ನನ್ನ ಕೈಲಿ. ನಡಿ ಅವ್ರು ಹೆಂಗಾನ ಮಾಡ್ಕೊಂಬ್ಲಿ, ನಡಿ ಅವ್ರು ಉಂಡ್ರು ಹೋಗ್ತಾರೆ ಎಲ್ಲರೂ ಜೊತೆಗೆ. ನಡಿ ನೀನು, ನಾನು ಹೊಲ್ತಕ್ಕೆ ಹೋಗ್ಬತ್ತೀನಿ. ನೀನು ನೀರು ಪಾರು ಒಯ್ಕೊಂಡು ಹೊಸ ಸೀರೆ ಬೇರೆ ದುಡ್ಕೊಂಡು ನಿಮ್ಮ ಅಮ್ಮಯಿಂದ ಯಾವ್ದನ ಸಾರನ ಹಾಕಿ ಬಂಗಾರದ. ಹೋಗು, ನಿನ್ನ ಹಿಂಗೆ ನೋಡಕ್ಕಾಗಲ್ಲಮ್ಮ ನಾನು. ಹೋಗು. ಸರಿ ಕಣಪ್ಪ, ನೀನು ಹೋಗು ಹೊಲ್ತಕ್ಕೆ. ನಾನು ಹಂಗೆ ನೀರು ಪಾರು ಒಯ್ಕೊಂಡು ಯಾವ್ದನ ಅಮ್ಮಂದೇನೆ ಸಾರ ಹಾಕ್ಯಂತೀನಿ. ನೀನು ಹೋಗ್ಬಾ ಹೊಲ್ತಕ್ಕೆ. ತಿಪ್ಪೆ ಉಂಡು ನಿಧಾನಕ್ಕೆ ಬಾ, ನಾನು ಹಂಗೆ ಹೋಗ್ತಿರ್ತೀನಿ. ಹಂಗ ಸರಿ ಸಾವ್ಕಾರ್ರೆ, ನೀವು ಹೋಗ್ತಾ ಇರ್ರಿ, ಹಂಗೆ ಬರ್ತೀನಿ ನಾನು ಊಟ ಮಾಡಿ. ತಿಪ್ಪಣ್ಣ ಕುತ್ಕ ಇಲ್ಲೇನೆ. ಗುಬ್ಬಲಿ ಆಂಟಿ 3 ತಟ್ಟೆ ಕಿಚ್ಚೆಂಬ ಬರುತ್ತೆ. ಕುಕ್ಕ ಕೆಳಕ್ಕೆ. ತಿಪ್ಪೆ ಪದ್ದು ಊಟ ಮಾಡ್ರಿ. 3 ಒಟ್ಟಿಗೆ ಉಂಬನ ಇವತ್ತು. ಗುಬ್ಬಲಿ ಆಂಟಿ ನೀವು ಕುಕ್ಕಳ್ರಿ ಕೆಳಕ್ಕೆ. ಯಾಕೆ ನಿಂತೇ ಇದ್ದೀರಾ? ಕುಕ್ಕಳ್ರಿ ಜಲ್ದು. ಇಷ್ಟ ದಿನನ ಗುಬ್ಬಲಿ ಆಂಟಿ ಅಂತಾಳೆ ಅಂತ ಹೇಳಿ ನನಗೆ ಸಿಟ್ಟು ಬತ್ತಿತ್ತು ಈ ಪೊದ್ದು ಮೇಲೆ. ಇವಾಗ ಅಂದ್ರು ಅಂಬ್ಲೇಳು, ಆದ್ರೆ ಅವಳು ಕೊಡೋ ಪ್ರೀತಿ ಮುಂದೆ ಅವಳಂಬದ್ ಯಾವ ಲೆಕ್ಕಕ್ಕೂ ಇಲ್ಲ. ತಿಪ್ಪ ಪೊದ್ದು ತುಂಬಾ ಮುದ್ದು ಅಲ್ವೇ? ಅವಳು ನನ್ನ ಇಷ್ಟ ದಿನನ ಗುಬ್ಬಲಿ ಆಂಟಿ ಅಂತ ಅಂತಿದ್ಲು. ನನಗೆ ಇವಳು ಯಾಕನ ಇವಂಗ್ ಅಂತಾಳೋ ಏನೋ. ನನ್ನ ಹೆಸರು ನೋಡಿದ್ರೆ ಎಷ್ಟು ಚೆನ್ನಾಗೈತೆ ಗುಲಾಬಿ ಅಂತಾನೆ, ಇವಳು ನೋಡಿದ್ರೆ ಗುಬ್ಬಲಿ ಅಂತ ಒಂದು ನನ್ನ ಹೆಸರನ್ನೇ ಹಾಳು ಮಾಡ್ತಾಳೆ, ಅಸಹ್ಯ ಮಾಡ್ತಾಳೆ ಅಂತ ಅನ್ನಿಸ್ತಿತ್ತು. ಆದ್ರೆ ಅವಳ ಮನ್ಸಿನ ಮುಂದೆ ಅವಳಂಬದ್ ಯಾವ ಲೆಕ್ಕಕ್ಕೂ ಇಲ್ಲ ಅಂತೇಳಿ ನನಗೆ ಇವಾಗ ಅರ್ಥ ಆಯ್ತು. ಪದ್ದು ಊಟ ಮಾಡಮ್ಮ, ಊಟ ಮಾಡು. ನೀನ್ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆನೆ. ಈ ಮನೆಯಾಗೆ ನನಗಿಷ್ಟ ಆಗಿದ್ದಂದ್ರೆ ನೀನು ಒಬ್ಳೇನೆ. ತಿಪ್ಪಣ್ಣ ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ಖಾರ ಆಗೈತಿ ಏನಪ್ಪ ಅಲೆ ಅದಕ್ಕೆ ಅಳ್ತಾ ಇದೀಯಾ? ನೀರ್ ಕೊಡ್ಬೇಕಾ? ಸಾನೆ ಖಾರ ಆಗೈತಾ? ತಿಪ್ಪ ಖಾರ ಆಗೈತಾ? ಖಾರ ಏನು ಇಲ್ವಲ್ಲ, ಎಲ್ಲರೂ ಚೆನ್ನಾಗೈತಿ, ಎಲ್ಲ ಸರಿಯಾಗೈತಿ ಅಂತ ಹೇಳಿರಲ್ಲ. ಸಾವುಕಾರರು, ಕಾಳಮ್ಮರು, ನೇತ್ರಿ ಎಲ್ಲಾರು ಚೆನ್ನಾಗೈತಿ ಅಂತ ಹೇಳಿರು. ನಿನಗೆ ಖಾರ ಆಗೈತಾ ಸಾನಿನ? ಇಲ್ಲ ಗುಲಾಬಿ, ಏನು ಖಾರನೂ ಆಗಿಲ್ಲ, ಏನೂ ಆಗಿಲ್ಲ. ಆದರೆ ಒಂದು 6 ದಿನದ ನಾ ಜೈಲ್ನಾಗೆ ಬರೇ ಮುದ್ದೆ ಸಪ್ಪೆ ಸಾರು ಉಂಡು ನಾಲ್ಗೆ ಎಲ್ಲ ಕೆಟ್ಟಂಗಾಗಿತ್ತು. ಯಾವಾಗ ಕೋಳಿ ಸಾರನ್ನ ಗುಮ್ತೀನೋ ಅನ್ನಿಸ್ತಿತ್ತು. ಅದು ಇವತ್ತು ನೆರವೇರ್ತೈತಲ್ಲ ನನ್ನ ಆಸೆ. ಅದಕ್ಕೆ ಕೋಳಿ ಸಾರು ನೋಡಿ ನನಗೆ ಅಳು ಬಂದಂಗಾತು, ತಡ್ಕಮ್ಮಕ್ಕಾಗಲಿಲ್ಲ, ಅದಕ್ಕೆ ಅಳ್ತಾ ಇದ್ದೀನಿ. ಊಟ ಮಾಡ್ರಿ ನೀವು. ಚೆನ್ನಾಗೈತೆ ಸಾರು. ಅದು ಕಳ್ತಾ ಇದೆಯೇನು? ನಾನೆಲ್ಲ ಖಾರ ಆಗಿರ್ಬೇಕೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೈಲ್ನ ಬರೀ ಮುದ್ದೆನೂ ಸಪ್ಸಾರು ಅಷ್ಟೇನೆ ಕೊಡೋದು, ಇನ್ಯಾತು ಅನ್ನ ಪಲ್ಯ ಅಂತದ್ ಯಾತು ಕೊಡ್ತಿರ್ಲಿಲ್ವೇ? ಅಯ್ಯೋ ಗುಲಾಬಿ, ಪಲ್ಯಕ್ಕೆ ಹೋದೆ ನೀನು. ನೆಟ್ಟಿಗೆ ಮುದ್ದೆನೆ ಸರಿಯಾಗಿರ್ತಿರ್ಲಿಲ್ಲ, ಕಲ್ಲಾಗಿರವು. ಅವು ನಾನು ನುಂಗಾಕಾಗ್ತಿರ್ಲಿಲ್ಲ. ಮೆತ್ತಗೆ ಮಾಡಿ ಹಿಂಗೆ ಇಸ್ಕಿ ನುಂಗಿ ಉಂಬ ಊಟಕ್ಕೆ 1 ಗಂಟೆ ಆಗೋದು. ಅಂತ ಉಂಡು ಸುಧಾರಿಸ್ಕೊಂಬಕ್ಕೆ 1 ಗಂಟೆ ಬೇಕಾಗಿತ್ತು. ಅಲ್ಲಿ ಬೇರೆ ಜೈಲ್ನ ಬೇರೆ ಸೊಳ್ಳೆ ಕಾಟ, ನಿದ್ದೆ ಬತ್ತಿರ್ಲಿಲ್ಲ, ಹೊಟ್ಟೆ ತುಂಬ ಊಟ ಸಿಗ್ತಿರ್ಲಿಲ್ಲ. ನನಗಂತೂ ಯೋಟದಿ ಮನೆಗೆ ಹೋಗ್ತೀನೋ ಅನ್ನಿಸ್ತಿತ್ತು ಗುಲಾಬಿ. ಅದಕ್ಕೆ ಈ ಕೋಳಿ ಸಾರು ನೋಡಿನಲ್ಲ, ಆ ಜೈಲಿಂದ ಎಲ್ಲ ನೆನಪಾಗಿ ಕಣ್ಣೀರು ಬಂತು ಅಷ್ಟೇನೆ.
ಅಯ್ಯೋ ತಿಪ್ಪಣ್ಣ, ಜೈಲ್ನಾಗುಳ್ದ ನೆನಿಸ್ಕೇಬೇಡ. ನೆನಿಸ್ಕೊಂಡ್ರೆ ನೀನ್ ತಿರ್ಗಾ ಜೈಲಿಗೆ ಹೋಗ್ತೀಯ. ಸುಮ್ನೆ ಉಣ್ಣು, ಅಳಬೇಡ, ಉಣ್ಣು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.